ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ರುಚಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ಕ್ಕೆ ಇಂಗ್ಲಿಷ್ ವಿಷಯದ ಬಹುನಿರೀಕ್ಷಿತ ಪ್ರಶ್ನೆ ನೋಡ್ತಾ ಹೋಗೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೋರ್ಡರ್ ಬಿಟ್ಟಿರುವ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ ನೋಡೋಣ. ಈ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿರ್ತಾರೆ, ಇದೇ ಪ್ಯಾಟರ್ನ್ ಅಲ್ಲಿ ನಿಮ್ಮ ಒಂದು ಅನ್ವಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಪೂರ್ವಸಿದ್ಧ ಪರೀಕ್ಷೆ ಕ್ವೆಶ್ಚನ್ ಪೇಪರ್ ಇದೇ ಪ್ಯಾಟರ್ನ್ ಬರ್ತದೆ. ಸೊ ತುಂಬಾ ಇಂಪಾರ್ಟೆಂಟು. 4 ಕ್ವೆಶ್ಚನ್ ಪೇಪರ್ ಕಡ್ಡಾಗಿ ನೋಡ್ಕೊಳ್ಳೇಬೇಕು. ತುಂಬ ಕ್ವೆಶ್ಚನ್ ರಿಪೀಟ್ ಆಗ್ತವೆ. ಸೊ ಮುಂದೆ ಹೇಳ್ತೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ನೋಡ್ತಾ ಹೋಗೋಣ. ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಹು ನಿರೀಕ್ಷಿತ ಪ್ರಶ್ನೆಗಳು. ಓಕೆ, ತಪ್ಪದೆ ಕೊನೆವರೆಗೆ ನೋಡಿ. ಈ ಒಂದು ಪಾರ್ಟ್ 1 ಪಾರ್ಟ್ 2 ಆಗ್ಬೋದು. ನೋಡೋಣ, ಪಾರ್ಟ್ 1 ಪಾರ್ಟ್ 2 ಆಗ್ಬೋದು. ಸೊ ಇದು ಪಾರ್ಟ್ 1 ಆಗಿರ್ತದೆ. ತಪ್ಪದೆ ಕೊನೆವರೆಗೆ ನೋಡಿ. ಬನ್ನಿ, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮ ಮುಂದೆ SLC ಅನ್ವಲ್ ಮುಗಿಯವರೆಗೆ ಎಲ್ಲ ವರ್ಷಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವರ್ಷಗಳು ಕ್ವಶನ್ ಪೇಪರ್ಗಳು, A to Z ವಿಡಿಯೋಗಳು ಇದೇ ಒಂದು ಚಾನಲ್ ಬರ್ತದೆ. ಸೊ ಆದ್ದರಿಂದ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಪ್ಪದೆ ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಪ್ರತಿಯೊಬ್ಬರಿಗೆ 10th ಅವರು ಬಿಟ್ಟು ಹೇಳಿ, ತುಂಬಾ ಇಂಪಾರ್ಟೆಂಟು. ಸೊ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಪ್ರತಿಯೊಂದು ಕ್ವಶನ್ ಅಬ್ಸರ್ವ್ ಮಾಡಿ, ಯಾವ ಕ್ವಶನ್ ಕೇಳಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ಪಾರ್ಟ್ 1 ಇದು. ಪಾರ್ಟ್ 1 ನಿಮಗೆ ಮಾಡೆಲ್ 1, 2 ಮಾದರಿ ಪ್ರಶ್ನೆ 1, 2 ಕವರ್ ಮಾಡ್ತೀನಿ. ಸೊ ಪಾರ್ಟ್ 2 ಅಲ್ಲಿ 3, 4 ಕವರ್ ಮಾಡ್ತೀನಿ, ನೋಡ್ಕೊಳ್ಳಿ. ಅದು ಕೂಡ ಚಾನಲ್ ಹಾಕಿರ್ತೀನಿ. ಇದಾದಮೇಲೆ ಅದು ವಿಡಿಯೋ ಬರ್ತದೆ. ನೋಡೋಣ. ವಿಷಯ ದ್ವಿತೀಯ ಭಾಷೆ ಇಂಗ್ಲೀಷು, ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಜಸ್ಟ್ ನಾನು ಮೇನ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈ ಅಲ್ಲಿ ಚಾನಲ್ 40+ ಒಂದು ವಿಡಿಯೋ ಹಾಕಿದ್ದೀನಿ. 40+ ಒಂದು ಅಂಕಗಳೊಂದು ವಿಡಿಯೋ ಹಾಕಿದ್ದೀನಿ. ಅದು ನೋಡ್ಕೊಂಡ್ರೆ ನೀವು ಆರಾಮಾಗಿ 40+ ಅಂಕಗಳನ್ನು ಗಳಿಸ್ತೀರ. ಮಾರ್ಕ್ಸ್ ಬರ್ತವೆ 40+. ಸೊ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಾಳೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಇದ್ರ ಜೊತೆಗೆ ಅದು ನೋಡ್ಕೊಳ್ಳಿ. ಒಂದೇ ಮೇಲೆ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಫಸ್ಟ್ ಮೇಲೆ ನಿಮಗೆ 4 ಮಲ್ಟಿಪಲ್ ಕ್ವಶನ್ ಇರ್ತವೆ. ಒಂದೇ ಕ್ವಶನ್ ನಿಮಗೆ ಇರೋದು ಫಿಕ್ಸ್ ಇರ್ತದೆ. ಯಾವುದು? ಕ್ವಶನ್ ಟ್ಯಾಗ್ ಮೇಲೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಕ್ವಶನ್ ಟ್ಯಾಗ್ ಮೇಲೆ ಒಂದು ಕ್ವಶನ್ ಇರೋಂಥದ್ದು. ಸೊ ನೋಡಿ, ಇದು ಯಾವುದು? ಮಾದರಿ ಪ್ರಶ್ನೆಗೆ 1. ಇನ್ನೂ ಕೂಡ ನಿಮಗೆ 2, 3, 4 ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಒಂದೇ ಕ್ವಶನ್ ಬರೋದು. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ನೋಡಿ, ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಡೋಂಟ್ ದಿ ಆಗ್ತದೆ. ಅರ್ಥ ಆಯ್ತಾ? ಡೋಂಟ್ ತಿನ್ನೋದು ಸರಿಯಾದ ಉತ್ತರ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 2, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳ್ತಾರೆ. ಸೊ ಅಂಡರ್ಲೈನ್ ಮಾಡಿರ್ತಾರೆ ಅವರು. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ನೀವು ಗುರುತಿಡಬೇಕು ಅದೇನೋ ಸೆಂಟೆನ್ಸ್. ನೀವು ಏನು ನೋಡಬೇಕು? ಕನ್ವರ್ಸೇಷನ್ ಓದ್ಕೋಬೇಕು. ಬಾಲೇಶ್ವರ್ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ. ರೋಮಾ, ಎಸ್ ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್. ಇಲ್ಲಿ ಎಸ್ ಯು ಆರ್ ರೈಟ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಎಸ್ ಯು ಆರ್ ರೈಟ್ನ ಏನಾಗ್ತದೆ ಇಲ್ಲಿ ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಆಗ್ತದೆ. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟು ಇದೇ ರೀತಿ ನಿಮಗೆ ಅಕ್ಸೆಪ್ಟಿಂಗ್ ಇನ್ವಿಟೇಷನು, ಗಿವಿಂಗ್ ಇನ್ಫಾರ್ಮೇಷನು, ಗಿವಿಂಗ್ ಡೈರೆಕ್ಷನ್ ಆಗಿರ್ಬೋದು, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡು, ಇವೆಲ್ಲ ಕ್ವಶನ್ ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಕ್ವಶನ್ ಮಾಡ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸು. ಫಿಕ್ಸ್ ಪ್ರಶ್ನೆ ಇಫ್ ಕ್ಲಾಸು. ನೋಡಿ, ವುಡ್ ಹ್ಯಾವ್, ವುಡಂಟ್ ಹ್ಯಾವ್, ಇವು ಎರಡರಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ವುಡ್ ಹ್ಯಾವ್ ಇಲ್ಲ ವುಡಂಟ್ ಹ್ಯಾವ್, ಇದರಲ್ಲಿ ಎರಡರಲ್ಲಿ ಒಂದು ಬಂದೇ ಬರ್ತದೆ. ನೋಡಿ, ಕನ್ವರ್ಸೇಷನ್ ಓದ್ಕೊಳ್ಳಿ ನೀವು. ಸುರೇಂದರ್, ಹಾಯ್, ಹೌ ಡು ಯು ಫೀಲ್ ನೌ? ಸತೀಶ್, ಇಟ್ಸ್ ಬಿನ್ ಫ್ರೆಟ್ಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಸೊ ನೋಡ್ಕೊಳ್ಳಿ, ಏನಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ, ವುಡ್ ನಾಟ್ ಹ್ಯಾವ್ ಆಗ್ತದೆ. ನಿಮಗೆ ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್ ಈ ಎರಡು ಕ್ವಶನ್ ಬರೋ ಚಾನ್ಸ್ ತುಂಬಾ ಇರ್ತದೆ. ನೋಡ್ಕೊಳ್ಳಿ, ವುಡ್ ಹ್ಯಾವ್ನು ಇಂಪಾರ್ಟೆಂಟು, ವುಡ್ ನಾಟ್ ಹ್ಯಾವ್ನು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಕ್ವಶನ್ 4, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ತುಂಬಾ ಈಸಿ. ಯಾವ ವಿಯನ್ ಹಿಂದೆ ಮೇನ್ ವರ್ಬ್ ಹಿಂದೆ 2 ಇದ್ದರೆ ಅದು ಇನ್ಫಿನಿಟಿವ್ ಆಗಿರ್ತದೆ. ಮೇನ್ ವರ್ಬ್ ಹಿಂದೆ ನಿಮಗೆ 2 ಇರಬೇಕು. ತುಂಬಾ ಈಸಿ ಕೊಟ್ಟಿರ್ತಾರೆ, ಅವರು ಆಪ್ಷನ್ ಕೊಟ್ಟಿರ್ತಾರೆ. ಎಲ್ಲಿ 2 ಇರ್ತದೆ ಅದು ಇನ್ಫಿನಿಟಿವ್ ಇರ್ತದೆ. ಸರಿ, ಅದು ಯಾವುದು? ಆಪ್ಷನ್ ಸಿ, 2 ರೆಫರ್ ಆಗ್ತದೆ. ಇನ್ನು ಸೆಕೆಂಡ್ ಮೇನು ಡೂ ಆ್ಯಸ್ ಡೈರೆಕ್ಟರ್ ಇರ್ತವೆ. ಟೋಟಲ್ 12 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಪ್ರತಿಯೊಂದಕ್ಕೆ 1 ಅಂಕ, 12 ಮಾರ್ಕ್ಸು. ಸೊ ಕ್ವಶನ್ ನಂಬರ್ 5 ನೋಡಿ, ವಿಚ್ ವರ್ಡ್ ಹ್ಯಾಸ್ 2 ಸಿಲೆಬಲ್. ವಿಚ್ ವರ್ಡ್ ಹ್ಯಾಸ್ 2 ಸಿಲೆಬಲ್ಲು. ಯಾವುದಾಗ್ಬೋದು 2 ಸಿಲೆಬಲ್ಲು? ಸರಿಯಾದ ಉತ್ತರ ಆಪ್ಷನ್ ಸೇಪರ್ ಆಗ್ತದೆ. ಸೇಪರ್ ನೋಡಿ, ಸೇಪರ್ ಅನ್ನೋದು 2 ಸಿಲೆಬಲ್ ಆಗ್ತದೆ. ನಿಮಗೆ 1 or 2 ಸಿಲೆಬಲ್ ಹೆಚ್ಚಾಗಿ ಕೇಳ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ತುಂಬಾ ಈಸಿ, ಉಚ್ಚಾರ ಮುಖಾಂತರ ಗುರುತಿಡಿಬೋದು. ಇನ್ನು ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲು ಎ ಅಂದ ಯಾವ್ದು ಬರ್ತದೆ ನೋಡಿ. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಏನಾಗ್ತದೆ? ಎ ಯುರೋಪಿಯನ್ ಕಂಟ್ರಿ. ತುಂಬ ಜನ ಎ ಬಂದಿದೆ, ಏನು ಅನ್ಕೋತೀರ? ಯಾನ್ ಬರುತ್ತೆ ಅಂತ ಬರೀತೀರ? ಯಾನ್ ಇಲ್ಲ. ಯುರೋಪಿಯನ್ ಅಂತ ಬಂದಾಗ ಅಲ್ಲಿ ಎ ಅಂತ ಬರೀಬೇಕು. ಅರ್ಥ ಆಯ್ತಾ? ಯುರೋಪ್ ಬೇರೆ, ಯುರೋಪಿಯನ್ ಅಂತ ಇದೆ. ಅರ್ಥ ಆಯ್ತಾ? ಯುರೋಪಿಯನ್ ಅಂತ ಕರಿತೀವಿ ನಾವು. ಈ ಅಂತ ಉಚ್ಚಾರ ಮಾಡೋದಿಲ್ಲ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ಬರ್ಬೋದು ಇದು.
ಎ ಯುರೋಪಿಯನ್ ಆಗ್ತದೆ, ಅಲ್ಲಿ ಇ ಇದೆ, ಅರ್ಥ ಆಯ್ತಾ, ಇ ಇದೆ. ಓವೆಲ್ ಸೌಂಡ್ ಬಂದರೂ ಕೂಡ ಓವೆಲ್ ಸೌಂಡ್ ಬರೋದಿಲ್ಲ, ಅದು ಆ್ಯಕ್ಚುಲಿ ಇ ಕೊಟ್ಟಿದ್ದಾರೆ ಅಂದಮೇಲೆ ಯಾನ್ ಬರೋದಿಲ್ಲ, ಅಲ್ಲಿ 100% ಏನೇ ಬರ್ತದೆ. ಕನ್ಫ್ಯೂಸ್ ಆಗಬೇಡಿ, ಯುರೋಪಿಯನ್ ಅಂತ ಬಂದಾಗ ಎ ಬರ್ತದೆ. ಇನ್ನು ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸು. ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾವ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಇಲ್ಲಿ ಬಿ ಪ್ಲಸ್ ಡ್ರಾವ್ ಏನಾಗ್ತದೆ, ವಾಸ್ ಡ್ರಾವಿಂಗ್ ಆಗ್ತದೆ. ಸತೀಶ್ ವಾಸ್ ಡ್ರಾವಿಂಗ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 8, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಟು ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನೋಡ್ಕೊಳ್ಳಿ. ಸ್ವಾಮಿ ವಾಸ್ ದ ಕ್ಲೇವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಏನಾಗ್ಬೋದು ಪಾಸಿಟಿವ್ ಡಿಗ್ರಿ ಮಾಡಿದಾಗ? ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೇವರ್ ಆಸ್ ಸ್ವಾಮಿ. ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್ ಮೇಲೆ ಕ್ವಶನ್ ಕೇಳಿದ್ರೆ ನೋಡಿ ಏನಾಗ್ಬೋದು. ರಾಜು ಡ್ಯಾಶ್ ಇಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್. ರಾಜು ಆ್ಯಂಡ್ ಬರ್ತದೆ, ರಾಜು ಆ್ಯಂಡ್ ಹೀಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್. ಕ್ವಶನ್ ನಂಬರ್ 10, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದ್ಯಾಟನ್ನು ಬಳಸ್ಬಿಟ್ಟು ನಾವು ಸೆಂಟೆನ್ಸ್ ಮಾಡಬೇಕು. ತುಂಬಾ ಈಸಿ ಕ್ವಶನ್ನು ಮಾಡ್ಬೋದು. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೇ ಕೆನಾಟ್ ಪ್ಲೇ ಮೋರ್. ಇಲ್ಲಿ ದ ಪ್ಲೇಯರ್ಸ್ ಆರ್ ಸೋ ನೋಡಿ ತುಂಬಾ ಈಸಿ. ಅಲ್ಲಿ ವೇರ್ ತೆಗೆದ್ಬಿಟ್ಟು ಏನು ಮಾಡಬೇಕು, ಅಲ್ಲಿ ಕೊಟ್ಟಿದ್ದಾರೆ ಅವ್ರು ವೇರ್ ಕೊಟ್ಟಿದ್ದಾರೆ, ವೇರ್ ತೆಗೆದ್ಬಿಟ್ಟು ಸೋ ಹಾಕಬೇಕು, ಆಯ್ತಾ. ವೇರ್ ಶಬ್ದವನ್ನು ತೆಗಿಬೇಕು, ಅಲ್ಲಿ ಸೋ ಶಬ್ದವನ್ನು ಹಾಕಬೇಕು. ಆಮೇಲೆ ಟಯರ್ಡ್ ಮುಂದೆ ಫುಲ್ ಪಾಯಿಂಟ್ ಕೊಟ್ಟಿದ್ದಾರಲ್ಲ, ಫುಲ್ ಪಾಯಿಂಟ್ ತೆಗೆದ್ಬಿಟ್ಟು ಅಲ್ಲಿ ದ್ಯಾಟ್ ಹಾಕಬೇಕು. ಇಷ್ಟೇ, ತುಂಬಾ ಈಸಿ, ಆಯ್ತಾ. ಅಲ್ಲಿ ವೇರ್ ತೆಗೆದ್ಬಿಟ್ಟು ಸೋ ಹಾಕೋದು, ಆಮೇಲೆ ಫುಲ್ ಪಾಯಿಂಟ್ ತೆಗೆದ್ಬಿಟ್ಟು ಏನು ಹಾಕೋದು, ದ್ಯಾಟ್ ಹಾಕೋದು. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ಬರ್ತದೆ ನೋಡಿ. ಕ್ವಶನ್ ನಂಬರ್ 11, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಡಿಗ್ರಿ. ಪ್ಯಾಸಿವ್ ವಾಯ್ಸು ಕೇಳ್ಬೋದು, ತುಂಬಾ ಇಂಪಾರ್ಟೆಂಟ್. ಪ್ಯಾಸೇಜ್ ತುಂಬ ಕ್ವಶನ್ ಪೇಪರ್ ಕೇಳಿದ್ದಾರೆ, ಮಾಲ್ ಕ್ವಶನ್ ಮೇಲೆ ಪ್ಯಾಸೇಜ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಪ್ಯಾಸೇಜ್ ನೋಡ್ಕೊಳ್ಳಿ. ಸ್ವಾಮಿ ಕ್ಯಾಚ್ ಬಾಯ್ ದ ಬರ್ಲರ್. ಏನಾಗ್ಬೋದು ಅದು ಪ್ಯಾಸೇಜ್ ಮಾಡಿದಾಗ? ಆ್ಯಕ್ಟಿವಿಂದ ಪ್ಯಾಸೇಜ್ ಮಾಡ್ಬೇಕು ನಾವು. ದ ಬರ್ಲರ್ ವಾಸ್ ಕ್ಯಾಚ್ ಬೈ ಸ್ವಾಮಿ. ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಕೇಳಿದ್ದಾರೆ ನೋಡಿ. ಡೋಂಟ್ ಲಾಫ್ ಮೀ ಏನಾಗಿದೆ, ಡೋಂಟ್ ಲಾಫ್ ಡ್ಯಾಶ್ ಮೀ ಕೊಟ್ಟಿದ್ದಾರೆ, ಯಾಟ್ ಮೀ ಆಗ್ತದೆ. ಡೋಂಟ್ ಲಾಫ್ ಯಾಟ್ ಮೀ, ಇದು ಕೂಡ ಇಂಪಾರ್ಟೆಂಟು. ಕ್ವಶನ್ ನಂಬರ್ 13, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ದೇ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್ ಎಜುಕೇಟ್ ಕೊಟ್ಟಿದ್ದಾರೆ, ಇಲ್ಲಿ ಎಜುಕೇಷನ್ ಆಗ್ತದೆ. ಎಜುಕೇಟ್ ಅನ್ನೋದು ಎಜುಕೇಷನ್ ಆಗ್ತದೆ, ಫಾಸ್ಟ್ ಫಾರ್ಮು. ಕ್ವಶನ್ ನಂಬರ್ 14, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದಕ್ಕೆ ಅಂಡರ್ಲೈನ್ ಮಾಡ್ತಾರೆ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದು ಕೇಳ್ತಾರೆ? ರವಿ ಒನ್ ಇಲ್ಲಿ 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. 2ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ 2 ಅನ್ನೋದು ಏನಾಗ್ತದೆ, ಅಡ್ಜೆಕ್ಟಿವ್ ಆಗ್ತದೆ. ಅಡ್ಜೆಕ್ಟಿವ್ ಅಡ್ವರ್ಬ್ ಅಥವಾ ಕೆಲಸ ವರ್ಬ್ ಕೇಳ್ತಾರೆ, ನೋಡ್ಕೊಳ್ಳಿ. ಹೆಚ್ಚಾಗಿ ಅಡ್ಜೆಕ್ಟಿವ್ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಕ್ವಶನ್ 15, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. ನೇಹಾ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್? ನೀತಿ, ಎಸ್ ಐ ವಿಲ್, ಬಟ್ ವೈ ವೇರ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ? ಇಲ್ಲಿ ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ಗೆ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಏನಾಗ್ಬೋದು ಇದು, ಹೆಂಗೆ ಮಾಡೋದು ಆನ್ಸರ್ ನೋಡಿ. ಜಸ್ಟ್ ಮೇನ್ ಆನ್ಸರ್ ಹೇಳ್ತೇನೆ ನಾನು. ನೇಹಾ ಆಸ್ಕ್ ನೀತಿ ವೆದರ್ ಆರ್ ಇಫ್ ಶಿ ವುಡ್ ಸೆಂಡ್ ಹಿಯರ್ ದ್ಯಾಟ್ ಡೇಸ್ ಹೋಮ್ವರ್ಕ್. ಇದು ಸರಿಯಾದ ಉತ್ತರ. 16, ಯೂಸ್ ದ ವರ್ಡ್ ವಾಲ್ಕ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವಾಲ್ಕ್ ಅನ್ನೋ ವರ್ಡನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು, ಆದರೆ ಅದು ವರ್ಬ್ ಆಗಿರಬೇಕು. ಆ ಸೆಂಟೆನ್ಸಲ್ಲಿ ವರ್ಬ್ ಆಗಿರಬೇಕು, ಓನ್ ಸೆಂಟೆನ್ಸ್ ಮಾಡಬೇಕು. ಜೊತೆಗೆ ಆ ವಾಲ್ಕ್ ಅನ್ನೋದು ನಿಮ್ಮ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಬಂದಿರಬೇಕು. ಆನ್ಸರ್ ನೋಡಿ. ಐ ವಾಲ್ಕ್ ಫಾರ್ 2 kilometers ಎವ್ರಿ ಡೇ. ಎನಿ ಅದರ್ ಗ್ರಾಮೆಟಿಕಲಿ ಮೀನಿಂಗ್ಫುಲ್ ಸೆಂಟೆನ್ಸು. ಇದ್ರ ಹೊರತು ನೀವು ಏನು ಬೇಕಾದ್ರೂ ಮಾಡ್ಬೋದು ಸೆಂಟೆನ್ಸು, ಅದರಲ್ಲಿ ವಾಲ್ಕ್ ಅನ್ನೋದು ವರ್ಬ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಅದು. ಥರ್ಡ್ ಮೇನು, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ಇನ್ ದ ಆನ್ಸರ್ ಬುಕ್ಲೆಟು. ದ ಕ್ಲೂಸ್ ಆರ್ ಗಿವನ್ ಬಿಲೋ. ಕ್ಲೂಸ್ ಕೊಟ್ಟಿರ್ತಾರೆ 2 ಮಾರ್ಕ್ಸ್ಗೆ. ಎಡಿಟಿಂಗ್ ಪ್ಯಾರಾಗ್ರಾಫ್ ಕೊಡ್ತಾ ಇದ್ದಾರೆ, ತುಂಬಾ ಈಸಿ. ಕ್ಲೂ ಕೊಟ್ಟಿರ್ತಾರೆ, ಗುರ್ತಿಡಿಬೋದು. 17 ನೋಡಿ, 2 ಮಾರ್ಕ್ಸಿಗೆ ಕೇಳ್ತಾರೆ. ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಪ್ಲೇಟ್ ಅಂಡರ್ ದ ಬೆಂಚ್ ಬಟ್ ಕ್ರಾಚ್ಡ್ ದೇರ್. ಇಲ್ಲಿ ಯಾಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಯಾಡ್ವರ್ಬಲ್ ಅಂದರೆ ಏನು ಸರಿ ಆಗಬೇಕು? ಇದು ಏನು ಕೊಟ್ಟಿದ್ದಾರೆ ಅವರು? ಯಾಡ್ವರ್ಬಲ್ ಹರಿಡ್ ಆಗಿದ್ದು ಹರಿಡ್ಲಿ ಆಗಬೇಕು. ಇನ್ನು ಬಿ ಕಂಜಂಕ್ಷನ್ ಟು ಬಿ ಕರೆಕ್ಟೆಡು. ಏನಾಗಬೇಕು ಕಂಜಂಕ್ಷನ್ನು? ಆ್ಯಂಡ್ ಆಗ್ತದೆ, ಆ್ಯಂಡ್ ಆಗಬೇಕು. ಕಂಜಂಕ್ಷನ್ ಆ್ಯಂಡ್ ಆಗಬೇಕು. ನೆಕ್ಸ್ಟು 4th ನೀನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. 2 marks 7 ಕ್ವಶನ್, ಟೋಟಲ್ ಆಗಿ 14 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ಓಕೆ, ಇವೆಲ್ಲ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ, ಆನ್ಸರ್ ನೀವು ನೋಡ್ಕೊಳ್ಳಿ. ಸೊ ಇನ್ನೂ ಕೂಡ ನಿಮಗೆ ಇನ್ನೂ ಕ್ವಶನ್ ಕವರ್ ಮಾಡಬೇಕು. 18 ನೋಡಿ. ಸೊ 18ಇಂದ 18, 19, 20 ಇವೆಲ್ಲ ನಿಮಗೆ 2 marks ಕ್ವಶನ್ ಇರ್ತವೆ. ಓಕೆ, ಸೊ ಎಲ್ಲ ಕೂಡ ಆನ್ಸರ್ ಇವೆ. ಮತ್ತು ಸಪ್ಲಿಮೆಂಟ್ ರೀಡಿಂಗ್ ನಮಗೆ ಚಾಯ್ಸ್ ಕೊಡ್ತಾರೆ, ಚಾಯ್ಸ್ ಇರ್ತವೆ. ಸೊ 4 ಸಪ್ಲಿಮೆಂಟ್ ರೀಡಿಂಗಲ್ಲಿ ಯಾರು ನೋಡ್ಕೊಂಡ್ರೆ ನೀವು ಕವರ್ ಮಾಡ್ಬೋದು. ನೀವು ಮೇನಾಗಿ ಬ್ಲೂಪ್ರಿಂಟ್ ನೋಡ್ಕೊಳ್ಳಿ. ಬ್ಲೂಪ್ರಿಂಟು ನೀಲಕ್ಷಿ, ಅದ್ರ ಪ್ರಕಾರ ಕ್ವಶನ್ ಪೇಪರ್ ಬರ್ತದೆ. ಜೊತೆಗೆ ಮಾಲ್ ಕ್ವಶನ್ ಪೇಪರ್ಸು ಯಾರು ನೋಡ್ಕೊಂಡ್ರೆ ನಾವು ಆರಾಮಾಗಿ ಪಾಸ್ ಆಗ್ಬೋದು, ಸ್ಕೋರ್ನ ಮಾಡ್ಬೋದು. ಸೊ ನೋಡ್ಕೊಳ್ಳೇಬೇಕು. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚು. 3 marks 2 ಕ್ವಶನ್ ಇರ್ತಾರೆ, ಟೋಟಲ್ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ, 2 ಕ್ವಶನನ್ನು ಬರೀಬೇಕಾಗ್ತದೆ.
ಓಕೆ ನೋಡಿ, ರೈಟ್ ಇನ್ ಯುವರ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಎ ಹೀರೋ. ಆಬ್ವಿಯಸ್ಲಿ ನಮಗೆ ಎ ಹೀರೋ ಅಂದೇ 3 ಮಾರ್ಕ್ಸ್ ಬರುವಂಥದ್ದು. ಬ್ಲೂ ನೋಡ್ಕೊಳ್ಳಿ, ನೀಲಕ್ಷಿ ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಐ 26 ಆಲ್ಮೋಸ್ಟ್ ನಿಮಗೆ ಜಾಜ್ ಪ್ಲೇಯರ್. ಸಮೀರ್ ನೋಡ್ಕೊಳ್ಳಿ, ಜಾಜ್ ಪೇಮೆಂಟಿಂದ ಅದೇ ಬರ್ತದೆ. ಸೊ ನಂತರ ಎಕ್ಸ್ಟ್ರಾಕ್ಟ್ ಬರ್ತಾವೆ ಇನ್ನು ಆರ್ ಸಿ ಕ್ವಶನ್ಸು. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಆರ್ ಸಿ ಕ್ವಶನ್ಸು 3 ಮಾರ್ಕ್ಸಿಂದು 4 ಅಥವಾ ಟೋಟಲ್ 12 ಮಾರ್ಕ್ಸು. ನೋಡಿ ಇವೆಲ್ಲ ಕ್ವಶನ್ ಇಂಪಾರ್ಟೆಂಟು. ವಿಡಿಯೋ ಪಾಸ್ಮೆಂಟ್ ನೋಡ್ಕೊಳ್ಳಿ. ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದ್ಯಾಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಈಸ್ ಲೈಫ್ ಫಾರ್ಮಿಂಗ್. ನಂತರ 28 ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್. ಸೊ ನೋಡಿ, ತುಂಬ ಓದೋ ಅವಶ್ಯಕತೆ ಅಲ್ಲೂ ಬ್ಲೂಟಿನ್ ಕೊಟ್ಟಿದ್ದಾರೆ. ಯಾವ ಪ್ರೋಸಿಂದ ಪೋಯಮಿಂದ ಅವರು ಆರ್ ಸಿ ಕ್ವಶನ್ಸ್ ಕೊಡ್ತಾರೆ, ಎಕ್ಸ್ಟ್ರಾ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಷ್ಟು ಓದ್ಕೊಳ್ಳಿ. 29 ಇಟ್ ಈಸ್ ನೋ ಕ್ಯಾರಿಯರ್ ಫಾರ್ ಎ ಬ್ರೈಟ್ ಫೈ. 30 ಇದು ನೋಡ್ಕೊಳ್ಳಿ, 5 ಮುಂದೆ ಕೂಡ ಕ್ವಶನ್ಸ್ ಬರ್ತವೆ. ಓಕೆ, ಗಿವೆನ್ ಬಿಲೋ ಈಸ್ ಎ ಪ್ರೊಫೈಲ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗ್ಲೂಸ್ ಬಿಲೋ. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸಿಗೆ ಕೇಳಿ ಹೇಳ್ತಾರೆ ಆಬ್ವಿಯಸ್ಲಿ. ಸೊ ಕೊಟ್ಟಿರ್ತಾರೆ, ತುಂಬಾ ಈಸಿ, ಇದೇನು ಟಫ್ ಇಲ್ಲ, ಬರಿಬೋದು. ಓಕೆ, ಈಸಿ ಮೆಥಡಲ್ಲಿ ಬರೀರಿ ನೀವು. ಈ ಹ್ಯಾಸು ಅರ್ಥ ಆಯ್ತಾ, ಈ ರೀತಿ ಬಳಸಿಬಿಟ್ಟು ಬರಿಬೋದು. ನಂತರ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂ ಬಿಲೋ. ಸ್ಟೋರಿ ಡೆವಲಪಿಂಗು 3 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲಾಗಿ 3 ಮಾರ್ಕ್ಸು ಕ್ಲೂಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಏನು ಬರಲಿಲ್ಲ ಅಂದರೂ ಟ್ರೈ ಮಾಡಿ ಬನ್ನಿ, ಅದನ್ನೇ ಬಿಟ್ಟಿರ್ತಾರೆ ಅದನ್ನ ಡೆವಲಪ್ ಮಾಡಿ ಬನ್ನಿ. ಓಕೆ, ಟ್ರೈ ಮಾಡಿ ಬನ್ನಿ. ಒಟ್ಟಿನಲ್ಲಿ ಬರಲಿಲ್ಲ ಅಂದರೆ ಬಂದವರು ಕರೆಕ್ಟಾಗಿ ಬರೀ ಬನ್ನಿ. ನಂತರ ಪಿಕ್ಚರ್ ರೈಟಿಂಗು 3 ಮಾರ್ಕ್ಸ್ ಆಬ್ವಿಯಸ್ಲಿ ಕೇಳ್ತಾರೆ, ತುಂಬಾ ಈಸಿ. ಯಾವುದು ಪಿಕ್ಚರ್ ಕೂಡಲೇ ಅವರು ಈ ಸಾಲನ್ನ ಬರೀಬೇಕು. ಯಾವುದು? ಎ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ 1000 ವರ್ಡ್ಸ್. ಓಕೆ, ಐ ಆಮ್ ಗೋಯಿಂಗ್ ಟು ರೈಟ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪಿಕ್ಚರ್, ದಿಸ್ ಈಸ್ ಎ ಮೆಸೇಜ್ ಓರಿಯೆಂಟೆಡ್ ಪಿಕ್ಚರ್. ಈ ಲೈನನ್ನು ಬರೀರಿ. ಸೊ ಯಾವುದೇ ಪಿಕ್ಚರ್ ಕೊಡಲಿ ಈ ಲೈನನ್ನು ಬರೀರಿ. ಸೊ ನಿಮಗೆ 1 ಮಾರ್ಕ್ಸ್ ಅಂತ ಕೊಡ್ತಾರೆ. ಓಕೆ, ಪಿಕ್ಚರ್ ತುಂಬಾ ಈಸಿ. ಆ ಪಿಕ್ಚರ್ದಲ್ಲಿ ಏನಿದೆ ಅದನ್ನ ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡಿಟ್ಟು ಬರೀಬೇಕು. ಇಷ್ಟೇ, ತುಂಬಾ ಟಫ್ ಇಲ್ಲ, ಬರಿಬೋದು. ನಂತರ ಇನ್ನೊಂದು ಕ್ವಶನ್ ಹೊಟ್ಟಿರ್ತಾರೆ. ಯಾರು? ನೀವು ಫಿಸಿಕಲ್ ಏನಾದರೂ ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಕ್ವಶನ್ ಅಟೆಂಡ್ ಮಾಡ್ಬೋದು. ಉಳಿದ ವಿದ್ಯಾರ್ಥಿಗಳಿಗೆ ಮೇಲೆ ಕ್ವಶನು ಬರೀಬೇಕು. ನೆಕ್ಸ್ಟು ಕೋಡ್ ಫಾರ್ ಮೆಮರಿ, ಕ್ವಾಲಿಟಿ ಆಫ್ ಮರ್ಸಿ. ಆಬ್ವಿಯಸ್ಲಿ ನಿಮಗೆ 4 ಮಾರ್ಕ್ಸ್ ಇದ್ದೇ ಇರ್ತದೆ. ಅದು ಕ್ವಾಲಿಟಿ ಆಫ್ ಮರ್ಸಿ ನೋಡ್ಕೊಳ್ಳಿ, ಅಥವಾ ಇನ್ನೊಂದು ಯಾವುದೇ ಇದೆ ಪೇಮು ಇದನ್ನು ನೋಡ್ಕೊಳ್ಳಿ. ಓಕೆ, ಈ ಎರಡರಲ್ಲಿ ಒಂದು ಕ್ವಶನು ಬಂದೇ ಬರ್ತದೆ. ಎರಡು ಕೊಡ್ತಾರೆ. ಒಟ್ಟಿನಲ್ಲಿ ನಾನು ಹೇಳೋದು ಫಿಕ್ಸ್ ನೋಡ್ಕೊಳ್ಳಿ, ಕ್ವಾಲಿಟಿ ಆಫ್ ಮರ್ಸಿ ನೋಡ್ಕೊಳ್ಳಿ. ಅದು ತುಂಬಾ ಇಲ್ಲ, ಈಸಿನೂ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಥವಾ ಅದು ಬೇಡ ಅಂದರೆ ಇದು ನೋಡ್ಕೊಳ್ಳಿ. ಅರ್ಥ ಆಯ್ತು? ಎರಡರಲ್ಲಿ ಒಂದು ಪೂರ್ತಿ ಪೋಯಮನ್ನು ನೋಡ್ಕೊಳ್ಳೇಬೇಕು. 4 ಮಾರ್ಕ್ಸ್ಗೆ ಫಿಕ್ಸು. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸು. ಪ್ಯಾಸೇಜ್ 4 ಮಾರ್ಕ್ಸ್ ಕೇಳ್ತಾರೆ ಆಬ್ವಿಯಸ್ಲಿ, ಗೊತ್ತಿದೆ. ಸೊ ಮೇಲೆ ಇರ್ತದೆ ಆನ್ಸರು, ಜಸ್ಟ್ ನೋಡಿಬಿಟ್ಟು ಬರೋದಷ್ಟೇ. ಎಲ್ಲರೂ ಕೂಡ ಬರೀತಾರೆ ಅನ್ಕೋತೀನಿ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸು. ಸೊ 4 ಮಾರ್ಕ್ಸು ಕ್ವಶನ್ ಇದು, ಅರ್ಥ ಆಯ್ತಾ? ಕೊಟ್ಟಿರ್ತಾರೆ. ದ ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ಸ್ ಟ್ರೀವಿಂದ ಕ್ವಶನ್ ಬರ್ತದೆ, ದ ಸಾಂಗ್ ಆಫ್ ಇಂಡಿಯಾದ ಕ್ವಶನ್ ಬರ್ತದೆ. ಈ 3 ಕ್ವಶನ್ ಕೊಡ್ತಾರೆ, ಅರ್ಥ ಆಯ್ತಾ? ಈ 3 ಕ್ವಶನಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರಬೇಕು. ಚಾಯ್ಸು ಆಲ್ಮೋಸ್ಟ್ ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ಸ್ ಸಮರಿ ನೋಡ್ಕೊಳ್ಳಿ, ಅಲ್ಲಿಗೆ 4 ಮಾರ್ಕ್ಸ್ ಕವರ್ ಆಗ್ತದೆ. ನಂತರ ಎಸ್ ಸಿ ಕೊಡ್ತಾರೆ. ಪಿಕ್ಸ್ ಬರೋಂಥದ್ದು ಯಾವ ಎಸ್ ಎ? ಏರ್ ಪೊಲ್ಯೂಷನ್ನು ಅಥವಾ ವಾಟರ್ ಪೊಲ್ಯೂಷನು, ಸಾಯಿಲ್ ಪೊಲ್ಯೂಷನು. ಯಾವುದೇ ಪೊಲ್ಯೂಷನ್ ಕೇಳಿ ಒಂದು ಪ್ಯಾಸೇಜ್ ಕೊಟ್ಟಿದ್ದೀನಿ ನಿಮಗೆ. ಪ್ಯಾಸೇಜ್ ಅಲ್ಲ, ಅದು ಎಸ್ ಎ ಕೊಟ್ಟಿದ್ದೀನಿ. ಎಸ್ ಸಿ ಅನ್ನು ನೋಡ್ಕೊಳ್ಳಿ. ಯಾವುದೇ ಪೊಲ್ಯೂಷನ್ ಬಂದರೂ ಅದನ್ನು ಬರೆದರೆ ಸರಿಯಾದ ಉತ್ತರ ಆಗ್ತದೆ. ಸೊ ಹಾಕಿದ್ದೀನಿ, 40+ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ, ಚಾನಲ್ ಇರ್ತದೆ. ಸೊ ಇದು ಏರ್ ಪೊಲ್ಯೂಷನ್ ಇಂಪಾರ್ಟೆಂಟು. ಒಟ್ಟಿನಲ್ಲಿ ಒಂದು ಪೊಲ್ಯೂಷನ್ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಜೊತೆಗೆ ಪೂರ್ತಿ ಪರೀಕ್ಷೆಗೆ ಒಂದು ಪೊಲ್ಯೂಷನ್ ಅಂತೂ ಖಂಡಿತ ಗ್ಯಾರಂಟಿ ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದೇ ರೀತಿ ನೋಡೋಣ, ಇದೇ ನೋಡೋದಲ್ಲಿ ಕವರ್ ಮಾಡ್ತೀನಿ 4 ಕ್ವಶನ್ ಪೇಪರ್ಸು, ಇಲ್ಲ 2 ಕ್ವಶನ್ ಪೇಪರ್ ಕವರ್ ಮಾಡ್ತೀನಿ. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಇನ್ನೂ 2 ಕ್ವಶನ್ ಪೇಪರ್ಸ್ ಬರ್ತವೆ. ಓಕೆ, ಸೊ ನೋಡ್ಕೊಳ್ಳಿ. ಇದು ಲೆಟರ್ ರೈಟಿಂಗು 5 ಮಾರ್ಕ್ಸಿಗೆ ಕೇಳ್ತಾರೆ. ಒಂದು ವೈಯಕ್ತಿಕ ವ್ಯವಹಾರಿಕ, ಪರ್ಸ್ನಲ್ ಆಫೀಸಿಲ್ 2 ಇರ್ತವೆ. ಸೊ ಅದನ್ನೆಲ್ಲ ಬರೀತೀರಾ ಅನ್ಕೋತೀನಿ. ಆಲ್ಮೋಸ್ಟು ಈಗಾಗಲೇ ಬರೆದಿರ ತುಂಬ ಎಕ್ಸಾಮ್ಗಳಲ್ಲಿ, ನೋಡ್ಕೊಳ್ಳಿ. ನಂತರ ಏನು ಬರೋಂಥದ್ದು ಸೆಕೆಂಡ್ ಕ್ವಶನ್ ಪೇಪರು, ಮೋಲ್ ಕ್ವಶನ್ ಪೇಪರ್ 2, ಮಾದರಿ ಪ್ರಶ್ನೆ ಪತ್ರಿಕೆ 2. ಇಲ್ಲೂ ಕೂಡ ಸೇಮ್, ಏನು ಪ್ಯಾಟರ್ನಲ್ಲಿ ಸೇಮು, ಬಟ್ ಕ್ವಶನ್ ಚೇಂಜ್ ಇರ್ತಾವೆ ಅಷ್ಟೇ. ಓಕೆ, ಇಲ್ಲಿ ನೋಡಿ ಒಂದೇ ಕ್ವಶನ್ ಯಾವುದಿದೆ, ಇದು ಕೂಡ 4 ಮಲ್ಟಿಪಲ್. ರೀಡ್ ದ ಗಿವನ್ ಕನ್ವರ್ಸೇಷನ್, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಕೇಳಿದರೆ. ಇನ್ಫಿನಿಟಿವ್ ಆಪ್ಷನ್ ಬಿ ಟು ಜಾಯಿನ್ ಆಗ್ತದೆ. ಟು ಜಾಯಿನ್ ಅನ್ನೋದು ಸರಿಯಾದ ಉತ್ತರ. ಜಸ್ಟ್ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ನೀವು. ಆಲ್ಮೋಸ್ಟ್ ಇನ್ಫಿನಿಟಿವ್ 2 ಇಂದ ಸ್ಟಾರ್ಟ್ ಆಗ್ತದೆ, ಟು ಜಾಯಿನು. ಇನ್ನು ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ? ಲ್ಯಾಂಗ್ವೇಜ್ ಫಂಕ್ಷನು. ಸೊ ಯಾವುದು ಅಂಡರ್ಲೈನ್ ಮಾಡಿದ ನೋಡಿ, ಟೀಚರ್ ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕಾನ್ಸೆಪ್ಟ್ ಅಗೇನ್. ಏನಾಗ್ತದೆ? ಆಫರಿಂಗ್ ಹೆಲ್ಪ್ ಆಗ್ತದೆ ಇದು. ಕ್ವಶನ್ ನಂಬರ್ 3 ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ಅಪ್ರಾಪ್ರಿಯೇಟ್ ಇಫ್ ಕ್ಲಾಸ್ ಹೇಳಿದ ನಿಮಗೆ ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್. ಯಾರಲ್ಲೊಂದು ಬರ್ತವೆ ಹೆಚ್ಚಾಗಿ? ವುಡ್ ಹ್ಯಾವ್. ಪಾಸಿಟಿವ್ ಇದ್ದರೆ ವುಡ್ ಹ್ಯಾವ್ ಬರ್ತದೆ, ಅದು ನೆಗೆಟಿವ್ ಇದ್ದರೆ ವುಡಂಟ್ ಹ್ಯಾವ್ ಬರ್ತದೆ. ಇದು ಕೂಡ ಈಸಿ ಬೆಳೆಸ್ಬೋದು. ಒಟ್ನಲ್ಲಿ ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್ ಆನ್ಸರ್ ಆಗಿರ್ತದೆ. ನೋಡ್ಕೋಬೇಕು ಸೆಂಟೆನ್ಸು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ. ಪಾಸಿಟಿವ್ ಇದ್ದರೆ ವುಡ್ ಹ್ಯಾವ್, ನೆಗೆಟಿವ್ ಇದ್ದರೆ ವುಡಂಟ್ ಹ್ಯಾವ್ ಬರ್ತದೆ. ಕ್ವಶನ್ ನಂಬರ್ 4 ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಶನ್ ಟ್ಯಾಗು ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸು. ಆಪ್ಷನ್ ಡಿ ಡಿಡಿದೆ ಆಗ್ತದೆ. ಸುದ್ದಿ. ಆಮೇಲೆ ಸೆಕೆಂಡ್ ಏನು? ಡೂ ಆಸ್ ರೈಟ್ ಟು ಡೂ. ಇವು ಕೂಡ ಕಂಪ್ಲೀಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಇವೆ.
ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಪ್ರತಿ ಕ್ವಶನ್ ಓದ್ಕೊಳ್ಳಿ. ನಾನು ಜಸ್ಟ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಬೇಡ. ಸೊ ಕಂಪ್ಲೀಟು 4 ಕ್ವಶನ್ ಪೇಪರು ಇದೊಂದರಲ್ಲಿ ಕವರ್ ಮಾಡ್ತೀನಿ. ಓಕೆ, ನಾನು ಮಲ್ಟಿಪಲ್ ಹೇಳ್ತೇನೆ. ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಕ್ವಶನ್ಸ್ ಓದ್ಕೊಳ್ಳಿ. ಸೊ ಕಂಪ್ಲೀಟ್ 4 ಕ್ವಶನ್ ಪೇಪರ್ಸು ಇಲ್ಲಿ ಕವರ್ ಮಾಡೋಣ. ಓಕೆ, ಸೊ ನೋಡ್ಕೊಳ್ಳಿ. ಇನ್ನು ಥರ್ಡ್ ಬರ್ತದೆ, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸು. ಇದು ಎಡಿಟಿಂಗ್ ಫಾರ್ ಆಫ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲೂ ಕೂಡ ತುಂಬ ಏನು ವ್ಯತ್ಯಾಸ ಇರೋದಿಲ್ಲ. ಓಕೆ, ನೋಡ್ಕೊ ಏನು ಮಿಸ್ಟೇಕ್ ಆಗಿಸಿವೆ ಅಂತ. ನೆಕ್ಸ್ಟ್ ಫೋರ್ತ್ ಏನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 ಸೆಂಟೆನ್ಸ್ ಇತ್ತು. 2 ಮಾರ್ಕ್ಸು 7 ಕ್ವಶನ್ ಒಟ್ಟಾಗಿ 14 ಮಾರ್ಕ್ಸು. ಸೊ ಕಂಪ್ಲೀಟು ಎಲ್ಲ ಕ್ವಶನ್ನು ವಿತ್ ಆನ್ಸರ್ಸ್ ಇವೆ. ಜಸ್ಟ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಪ್ರತಿಯೊಂದು ಕ್ವಶನ್ನು ಉತ್ತರ ಸಹಿತ ನೋಡ್ತಾ ಹೋಗಿ. ಓಕೆ, 4 ಕ್ವಶನ್ ಪೇಪರ್ಸು ಇಲ್ಲಿ ಕವರ್ ಮಾಡೋಣ. ನೆಕ್ಸ್ಟ್ ಮೇನು 5ನೇ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಇತ್ತು. 2 ಮಾರ್ಕ್ಸು 7 ಕ್ವಶನ್ ಒಟ್ಟಾಗಿ 14 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೇಜು 2 ಮಾರ್ಕ್ಸು. ಸಾರಿ 2 ಮಾರ್ಕ್ಸ್ ಅಲ್ಲ, 3 ಮಾರ್ಕ್ಸ್ ಅನ್ಕೋತೀನಿ. 3 ಮಾರ್ಕ್ಸ್ 2 ಮಾರ್ಕ್ಸು. 3 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ ಟೋಟಲಾಗಿ. ಓಕೆ, ಸೊ ಕನ್ಫ್ಯೂಸ್ ಆಗಿ ಅಲ್ಲಿ ಟೈಪ್ ಬೇರೆ ಮಾಡಿದ್ದಾರೆ. ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. 3 ಕ್ವಶನ್ಸ್ 4 ಟೋಟಲಾಗಿ 12 ಮಾರ್ಕ್ಸು. ಈ ಕ್ವಶನ್ ಕ್ಯಾರೇಜ್ 3 ಮಾರ್ಕ್ಸು. ನೋಡ್ಕೊಳ್ಳಿ, RC ಕ್ವಶನ್ಸು ಸೇಮ್ ಪ್ಯಾಟ್ರನು. ಇಲ್ಲಿ ಯಾವೆಲ್ಲ ಲೆಸನ್ನಿಂದ ಕೇಳಿದ್ದಾರೆ, ಪೋಯಮಿಂದ ಕೇಳಿದ್ದಾರೆ, ಅದೇ ಲೆಸನು ಪೋಯಮಿಂದ RC ಕ್ವಶನ್ಸ್ ಬರ್ತವೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ತುಂಬ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಯಾವ್ದು ಕೊಟ್ಟಿದ್ದಾರೆ ಅಷ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಫೈಲ್ ರೈಟಿಂಗ್ ಇದು ಕೂಡ 3 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ಡೆವಲಪ್ ಸ್ಟೋರಿ ಇದು ಕೂಡ ಈಸಿ ಬಿಡಿಸ್ಬೋದು. ಇದೇ ರೀತಿ ಕೊಟ್ಟಿರ್ತಾರೆ. ಪಿಕ್ಚರ್ ನೋಡಿ, ಎಲ್ಲ ಕಡೆ ಡಿಫ್ರೆಂಟ್ ಇರ್ತವೆ. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ಇದೇ ರೀತಿ ಎಲ್ಲ ಕ್ವಶನ್ಸ್ನ ನೋಡ್ಕೊಳ್ಳಿ. ಕೋಡ್ ಫಾರ್ ಮೆಮೊರಿಯಿಂದ ಫಿಕ್ಸ್ ಬರ್ತದೆ. ಇದೇ ರೀತಿ 4 ಕ್ವಶನ್ ಪೇಪರ್ ನಾನು ಸ್ಕ್ವಾರ್ ಮಾಡ್ತಾಯಿದ್ದೀನಿ. 4 ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಸೊ ಪಾರ್ಟ್ 1 ಪಾರ್ಟ್ 2 ಬೇಡ. ಸೊ ಕಂಪ್ಲೀಟ್ ಇದೇ ಒಂದು ವಿಡಿಯೋದಲ್ಲಿ 4 ಕ್ವಶನ್ ಪೇಪರ್ ಕವರ್ ಮಾಡೋಣ. ಓಕೆ, ಎಸ್ಸೆ ನೋಡಿ, ಎಸ್ಸೆಲ್ಲ ಅದು 4 ಮಾರ್ಕ್ಸ್ ಅನ್ಸು. ಗ್ರಾಮರ್ ಕ್ಲಾಸ್ ಸಮರಿ ನೋಡ್ಕೊಳ್ಳಿ ಸಾಕು. 4 ಮಾರ್ಕ್ಸಿಗೆ ಮತ್ತೆ ಬೇರೆ ಕ್ವಶನ್ ನೋಡೋ ಅವಶ್ಯಕತೆ ಇಲ್ಲ. ಸೊ ಗ್ರಾಮರ್ ಕ್ಲಾಸ್ ತುಂಬಾ ಈಸಿ ಇದೆ ಅಂತ ಹೇಳ್ತಾ ಇದ್ದೀನಿ, ಅದು ನೋಡ್ಕೊಳ್ಳಿ. ಇನ್ನು ಎಸ್ಸೆ ಗ್ಲೋಬಲ್ ವಾರ್ಮಿಂಗ್ ಇಂಪಾರ್ಟೆಂಟು, ಏರ್ ಪೊಲ್ಯೂಷನ್ ಇಂಪಾರ್ಟೆಂಟು. ಏರ್ ಪೊಲ್ಯೂಷನ್ ಪಕ್ಕ ಕೇಳ್ತಾರೆ ನಮಗೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಈ 3ರಲ್ಲಿ ಒಂದು ಬರೋವಂಥದ್ದು. ಇನ್ನು ಲೆಟರ್ ರೈಟಿಂಗು ತುಂಬಾ ಈಸಿ, ಎಲ್ಲರೂ ಕೂಡ ಬರೀತಾರೆ ಇದನ್ನ. ಓಕೆ, ಎಷ್ಟು ಮಾರ್ಕ್ಸ್ ಕೇಳ್ತಾರೆ ನಿಮಗೆ? 4 ಮಾರ್ಕ್ಸ್ಗೆ ಲೆಟರ್ ಇರ್ತದೆ. ಸೊ ನೆಕ್ಸ್ಟ್ ಬರೋಂಥದ್ದು ಕ್ವಶನ್ ನಂಬರ್ 3, ಮಾಡಲ್ ಕ್ವಶನ್ ನಂಬರ್ 3. ಸೊ ನಾನು ಜಸ್ಟ್ ಮಲ್ಟಿಪಲ್ ಹೇಳ್ತೀನಿ, ಉಳಿದ ಕ್ವಶನ್ ನೋಡ್ಕೋಬೇಕು. ಸೊ 4 ಮಲ್ಟಿಪಲ್ಲು. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಇನ್ಫಿನಿಟಿವ್. ಇದು ಕೂಡ ಇನ್ಫಿನಿಟಿವ್ ಕ್ವಶನ್ ಇರ್ತದೆ. ಯಾವುದು? ಸೇಮು. ಮೇನ್ ವರ್ಬಿಂದೆ 2 ಇದ್ದರೆ ಅದು ಇನ್ಫಿನಿಟಿವ್. ಇಲ್ಲಿ ಯಾವುದಾಗ್ತದೆ? 2 ಆಗ್ತದೆ. ನೋಡಿ ತುಂಬಾ ಈಸಿ. ಅವರು ಬೇರೆ ಯಾವ್ದು ಕೊಡೋದಿಲ್ಲ ಆಪ್ಷನಲ್ಲಿ, ಒಂದೇ 2 ಇದು ಕೊಡ್ತಾರೆ. 2 ಆ್ಯಡ್ ಎ ಕ್ವಶನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸ್ಟೇಟ್ಮೆಂಟು. ಕ್ವಶನ್ ಟ್ಯಾಗು ಹಿ ರೀಚ್ಡ್ ಹೋಮ್ ಸೇಫ್ಲಿ. ನೆಗೆಟಿವ್ ಇದೆ ಇಲ್ಲಿ, ಏನಾಗ್ತದೆ? ನೆಗೆಟಿವ್ ಮಾಡಬೇಕು ನಾವು. ಡಿಡಂಟ್ ಹಿ ಆಗ್ತದೆ. ಡಿಡಂಟ್ ಹಿ ಸರಿಯಾದ ಉತ್ತರ. ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇದ್ದವು, ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಇದ್ದಾಗ ಪಾಸಿಟಿವ್ ಮಾಡಬೇಕು. ಈ ರೀತಿ ಇದು ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಿದ್ದು. ಡಿಡಂಟ್ ಹಿ ಅಂತ ನೆಗೆಟಿವ್ ಮಾಡಿದ್ದು. ಕ್ವಶನ್ ಬರ್ತೀವಿ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದರೆ ಹೇಳಿದ ಮೇಲೆ ಕೇಳ್ತಾರಂತ. ಕ್ಯಾನ್ ಐ ಗಿವ್ ಯು ಎ ಲಿಫ್ಟ್, ಏನಾಗ್ತದೆ? ಆಫರಿಂಗ್ ಹೆಲ್ಪು, ಸಹಾಯ ಮಾಡೋದಾಗ್ತದೆ. ಓಕೆ, ಕ್ವಶನ್ 4, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ದ ಪ್ರಾಪರ್ ಇಫ್ ಕ್ಲಾಸು. ಹೇಳಿದ್ದೆ ವುಡ್ ಹ್ಯಾವ್ ಆರ್ ಡೋಂಟ್ ಹ್ಯಾವ್ ಹೆಚ್ಚಾಗಿ ಕೇಳ್ತಾರೆ. ಇಲ್ಲಿ ಯಾವುದಾಗ್ತದೆ? ಪಾಸಿಟಿವ್ ಇರೋದ್ರಿಂದ ವುಡ್ ಹ್ಯಾವ್ ಆಗ್ತದೆ. ಇನ್ನು ಸೆಕೆಂಡ್ ವುಡ್ ಹ್ಯಾವ್ ರಿಲೇಟೆಡು, ಇಲ್ಲೂ ಕೂಡ ಸೇಮು. ನಿಮಗೆ ಪಾರ್ಟ್ಸ್ ಬಸ್ ಈಚಿಂದ ಕ್ವಶನ್ ಇರ್ತವೆ. ಪ್ರಿಪರೇಷನ್ ಕೇಳ್ಬೋದು, ಅಡ್ಜೆಕ್ಟಿವ್ ಕೇಳ್ಬೋದು, ಆಡ್ವರ್ಬು, ವರ್ಬು ಯಾವ್ದು ಬೇಕಾದ್ರೂ ಕೇಳ್ಬೋದು. ಹೆಚ್ಚಾಗಿ ಪ್ರಿಪರೇಷನ್ನು ಅಡ್ಜೆಕ್ಟಿವ್ ಕೇಳ್ತಾ ಇರ್ತಾರೆ. ಓಕೆ, ಕ್ವಶನ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಪ್ರಿಪರೇಷನು. ಪ್ರಿಪರೇಷನ್ ಕೂಡ ಸಪ್ರೇಟಾಗಿ ಕೇಳ್ತಾರೆ. ಓಕೆ, ಶಿ ಸ್ಟಡಿಡ್ ಜಾಸ್ಟ್ 3 hours ಕಂಟಿನ್ಯೂಸ್ಲಿ ಫಾರ್ 3 hours. ಆನ್ ನೋಡ್ಕೊಳ್ಳಿ, ಇವೆಲ್ಲ ಬಿಕಾಸ್ ನೋಡ್ಕೊಳ್ಳಿ. ಇವೆಲ್ಲ ಕ್ವಶನ್ಗಳು ರಿಪೀಟ್ ಆಗ್ತವೆ. ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಬಿಟ್ಟು ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ನಂತರ 8 ಫ್ರಾಗ್ 2 ಮಾರ್ಕ್ಸ್ ಇರ್ತದೆ, ನೋಡ್ಕೊಳ್ಳಿ. ಸ್ಪೆಲ್ಲಿಂಗ್ ಹೆಚ್ಚಾಗಿ ಏನು ಕೇಳ್ತಾರೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ ಒಂದು, ಮತ್ತು ಆಡ್ವರ್ಬಲ್ ಮಿಸ್ಟೇಕ್ ಆಗ್ತದೆ. ಕಂಡು ಹಿಡಿಬೋದು, ಕರೆಕ್ಟಾಗಿ ಓದ್ಕೊಂಡ್ರೆ ಗೊತ್ತಾಗ್ತದೆ. ಅಂದರೆ 2 ಮಾರ್ಕ್ಸು, 7 ಕ್ವಶನ್ ಟೋಟಲಾಗಿ 14 ಮಾರ್ಕ್ಸು. ಈ ಕ್ವಶನ್ ಕ್ಯಾರೇಜ್ 2 ಮಾರ್ಕ್ಸು. ಸೊ ಎಲ್ಲ ಕೂಡ ಕವರ್ ಆಗ್ತವೆ, ನೋಡ್ಕೊಳ್ಳಿ. ಸೊ 4 ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು ನೀವು, ಅರ್ಥ ಆಯ್ತಾ? ಇದು ಕೇವಲ ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಮಾತ್ರವಲ್ಲ, ನಿಮ್ಮೊಂದು ವಾರ್ಷಿಕ ಪರೀಕ್ಷೆ ಕೂಡ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಇರ್ತದೆ. ನೋಡಿ, ಇಮೇಲೆ 3 ಮಾರ್ಕ್ಸು 2 ಇರ್ತವೆ ಅನ್ಕೋತೀನಿ. 2 ನೆಕ್ಸ್ಟ್ ಎಕ್ಸ್ಟ್ರಾಕ್ಟು 3 ಮಾರ್ಕ್ಸ್ ಕ್ವಶನ್ಸು 4, ಟೋಟಲಾಗಿ 12 ಮಾರ್ಕ್ಸು. ಸೊ ನೋಡಿ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರಂತ. ಓಕೆ, ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸ್ ಕೇಳ್ತಾರೆ, ಬಿಡಿಸ್ಬೋದು. ಹೇಳಿದ್ದೀನಿ ನಿಮಗೆ 40+ ಅಂಕ ವಿಡಿಯೋ ಹೇಳುವಾಗ ಹೇಳಿದ್ದೀನಿ ಯಾವ ರೀತಿ ಪ್ರೊಫೈಲ್ ರೈಟಿಂಗ್ ಕೊಡ್ತಾರಂತ, ನೋಡ್ಕೊಳ್ಳಿ. ಸೊ ಇದೇ ರೀತಿ ನಾನು ಎಲ್ಲ ಕ್ವಶನ್ ಪೇಪರ್ ಸ್ಕ್ರಾಲ್ ಮಾಡ್ತೇನೆ. ವಿಡಿಯೋನ ಪಾಸ್ ಬಿಟ್ಟು ನೋಡ್ಕೊಳ್ಳಿ. ಸೊ ಗ್ರಾಮರ್ ಕ್ಲಾಸ್ ಅಂತ ಸಮರಿ ನೋಡ್ಕೊಳ್ಳಿ ಸಾಕು, ತುಂಬಾ ಈಸಿ ಇದೆ ಅದು.
ಅಥವಾ ನಮಗೆ ಗ್ರಾಮೀಣ ವ್ಯವಸ್ಥೆ ಬಿ ಅನ್ನೋರು ಯಾವ್ದು ನೋಡ್ಕೊಳ್ಳಿ, ದ ಸಾಂಗ್ ಆಫ್ ಇಂಡಿಯಾ ಅದು ನೋಡ್ಕೊಳ್ಳಿ ದ ಸಾಂಗ್ ಆಫ್ ಇಂಡಿಯಾ ಅದು ನೋಡ್ಕೊಳ್ಳಿ, ವಿಕೃತವಾಗಿ ಬರೆದಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಅದೇ ಈಸಿ. ಮತ್ತು ನೋಡಿ, ಏರ್ ಪೊಲ್ಯೂಷನ್ ಕೇಳಿದ್ರಿ, ಬರೀ ಏರ್ ಪೊಲ್ಯೂಷನ್ ಕೇಳಿದಾದ್ಮೇಲೆ ತುಂಬಾ ಇಂಪಾರ್ಟೆಂಟು ಏರ್ ಪೊಲ್ಯೂಷನು. ಓಕೆ, ಎಸ್ಸೆ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಯೋಗದ ಬಗ್ಗೆ ಕೂಡ ನೋಡ್ಕೊಳ್ಳಿ. ಜೊತೆಗೆ ಇದು ಕೂಡ ನೋಡ್ಕೊಳ್ಳಿ, ಇದೇನು ಬರೋದು ತುಂಬ ಕಡಿಮೆ, ಬಟ್ ಯೋಗ ಇಂಪಾರ್ಟೆಂಟು, ಜೊತೆಗೆ ಪೊಲ್ಯೂಷನ್ ಇಂಪಾರ್ಟೆಂಟು. ಇದೇನು ಲೆಟರು, ಆಫೀಸಿಯಲ್ ಪರ್ಸ್ನಲ್ಲು. ಸೊ ಕರೆಕ್ಟ್ ಹಾಕಿ. ಫ್ರಾಮ್ ಅಡ್ರೆಸ್ ಅವ್ರು ಕೊಟ್ಟಿರ್ತಾರೆ, ನಿಮ್ಮ ಹೆಸರು ಹಾಕೋಬೇಡಿ. ಅವ್ರು ಕೊಟ್ಟಿದ್ರೆ ಅವ್ರ ಹೆಸರು ಏನು ಕೊಟ್ಟಿದ್ದಾರೆ ಅದನ್ನ ಹಾಕಬೇಕು. ಫ್ರಾಮು ಟು ಸಬ್ಜೆಕ್ಟ್ ಹಾಕಬೇಕು. ಆಮೇಲೆ ಬಾಡಿ ಆಫ್ ದ ಲೆಟರು, ಲಾಸ್ಟಿಗೆ ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಹಾಕಬೇಕು. ಈ ರೀತಿ ಸಿಸ್ಟಮೆಟಿಕ್ ಬರಬೇಕು. ಲಾಸ್ಟ್ ಕ್ವಶನ್ ಪೇಪರು ಮಾದರಿ 4, ಮೌಲ್ಯಾಕ್ಷರ 4. ಸೊ ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು. ಇಷ್ಟು ನೋಡಿ ಅರ್ಥ ಆಗ್ತದೆ ನಿಮಗೆ. ಕ್ವಶನ್ ಪೇಪರ್ ಯಾವ್ದು ಕೇಳ್ತಾರೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಮತ್ತು ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ಕೂಡ 4 ಮಲ್ಟಿಪಲ್ಲು. ಮೊನ್ನೆ ಕ್ವಶನು, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ಡ್ಯಾಶ್. ಇದೇನದು ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಮಾಡಬೇಕು. ಆನ್ಸರ್ ಆಪ್ಷನ್ ಸಿ ಡಿಡೆಂಟ್ ದೇ. ಸೊ ಕ್ವಶನ್ ಬ್ಯಾಕ್ ಬರೋದು ಬನ್ನಿ. ಕ್ವಶನ್ ಬರಲಿಲ್ಲ ಅಂದರೆ ಮಾತು ಮಾರ್ಕ್ಸ್ ತೆಗಿತಾರೆ. ಕ್ವಶನ್ 2, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಆಲ್ಮೋಸ್ಟ್ ಹೇಳಿದ್ರೆ ನಮಗೆ ಇನ್ಫಿನಿಟಿವ್ 2 ಇಂದ ಸ್ಟಾರ್ಟ್ ಆಗ್ತದೆ. ವಿ ವೇರ್ ಗ್ಯಾದರ್ಡ್ ಎಟ್ ದ ಪ್ಲೇ ಗ್ರೌಂಡ್ ಟು ರಿಸೀವ್ ದ ಚೀಫ್ ಗೆಸ್ಟ್. ಟು ರಿಸೀವ್ ಆಗ್ತದೆ. ಕ್ವಶನ್ ನಂಬರ್ 3, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನು. ಲ್ಯಾಂಗ್ವೇಜ್ ಫಂಕ್ಷನು ಕೊಟ್ಟಿದ್ದಾರೆ ನೋಡಿ. ಸ್ಟೂಡೆಂಟು, ವುಡ್ ಯು ಪ್ಲೀಸ್ ಪ್ರೊವೈಡ್ ಮೀ ದ ಡೀಟೇಲ್ಸ್ ಆಫ್ ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಇದೇನಾಗ್ತದೆ, ಮೇಕಿಂಗ್ ರಿಕ್ವೆಸ್ಟ್ ಆಗ್ತದೆ. ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ ನಾವು ಟೀಚರ್ ಹತ್ರ. ಕ್ವಶನ್ 4, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ಇಫ್ ಕ್ಲಾಸು ವುಡಂಟ್ ಹ್ಯಾವ್ ಕೇಳಿದರೆ, ಸೊ ನೆಗೆಟಿವ್ ಇರೋದನ್ನು ವುಡಂಟ್ ಹ್ಯಾವ್ ಬರ್ತದೆ. ಓಕೆ, ಪಾಸಿಟಿವ್ ಇದ್ದರೆ ವುಡ್ ಹ್ಯಾವ್. ಹೆಚ್ಚಾಗಿ ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ಇದನ್ನು ತಲೆ ಇಟ್ಟುಕೊಳ್ಳಿ. ಹೆಚ್ಚಾಗಿ ಕೇಳಿದ್ರೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅದು ಕೆಲವು ಶಾಲೋ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಹೆಚ್ಚಾಗಿ ನಿಮ್ಮ ಕ್ವಶನ್ ಬರಲಿ ವುಡ್ ಹ್ಯಾವ್ ಕೊಟ್ಟಿದ್ದಾರೆ. ನೆಕ್ಸ್ಟು ಡೂ ಆ್ಯಸ್ ರಿಲೇಟೆಡು, ಟೋಟಲಾಗಿ 12 ಮಾರ್ಕ್ಸು. ಹೇಳಿದೆ ನಿಮಗೆ. ಸಿಲೆಬಲ್ ನೋಡ್ಕೊಳ್ಳಿ. ಸೊ ದ್ಯಾಟನ್ನು ಬಳಸ್ಬಿಟ್ಟು ಬರೋ ಸೆಂಟೆನ್ಸು, ಆರ್ಟಿಕಲ್ಲು, ಪ್ರಿಪರೇಷನು, ಅರ್ಥ ಆಯ್ತಾ? ಇವೆಲ್ಲ ಕ್ವಶನ್ಸು ನೋಡ್ಕೊಳ್ಳಿ. ನೋಡಿ, ಆ್ಯಡ್ ವರ್ಬು, ಹೆಚ್ಚಾಗಿ ಪ್ರಿಪರೇಷನು, ಆ್ಯಡ್ ವರ್ಬು ಇವೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಲಿಂಕರ್ ನೋಡ್ಕೊಳ್ಳಿ. ಲಿಂಕರ್ ಕೂಡ ನಮಗೆ ಕೇಳ್ತಾರೆ. ಸೊ ಎಲ್ಲ ಕೂಡ ಸೇಮ್ ಪ್ಯಾಟ್ರನು, ತುಂಬ ವ್ಯತ್ಯಾಸ ಇಲ್ಲ ಅನ್ಕೋತೀನಿ. ನೋಡಿ, ಎಲ್ಲರೂ ಒಂದು ಕ್ವಶನ್ ಮಿಸ್ಟೇಕ್ ಇದೆ ಅಷ್ಟೇ, ಚೇಂಜ್ ಇದೆ ಅಷ್ಟೇ. ಎಲ್ಲ ಕೂಡ ಸೇಮ್ ಪ್ಯಾಟರ್ನ್ ಇರೋದ್ರಿಂದ ಒಂದು ಕ್ವಶನ್ ಪೇಪರ್ ನೋಡ್ಕೊಂಡು ಅರ್ಥ ಆಗ್ತದೆ. ಆದರೆ 4 ನೋಡ್ಕೊಳ್ಳೇಬೇಕು. ಕ್ವಶನ್ ಅರ್ಥ ಆಗ್ತದೆ ನೋಡ್ಕೊಳ್ಳಿ. ಸೊ ನೋಡಿ, 8 ಪ್ಯಾರಾಗ್ರಾಫ್ 2 ಮಾರ್ಕ್ಸ್ ಇರ್ತದೆ. ಟ್ರೈ ಮಾಡಿ ಬನ್ನಿ. ಬರುತ್ತಾ ಅಂತ ಬಿಡಕ್ಕೆ ಹೋಗಬೇಡಿ, ಬರಲ್ಲ ಅಂತ ಬಿಡಕ್ಕೆ ಹೋಗಬೇಡಿ. ಬಂದರೆ ಟ್ರೈ ಮಾಡಿ. ಒಟ್ಟಿನಲ್ಲಿ ಯಾವುದೋ ಒಂದು ಸೆಂಟೆನ್ಸ್ ಟ್ರೈ ಮಾಡಿ, ಏನು ಮಿಸ್ಟೇಕ್ ಆಗಿದೆ ಅಂತ. ಸ್ಪೆಲ್ಲಿಂಗ್ ಅಂತೂ ಮಿಸ್ಟೇಕ್ ಆಗಿರ್ತದೆ, ಆಮೇಲೆ ವೆರ್ಬಲ್ ಮಿಸ್ಟೇಕ್ ಆಗಿರ್ತದೆ, ಅಥವಾ ವೆರ್ಬಲ್ ಮಿಸ್ಟೇಕ್ ಆಗಿರ್ತದೆ. ಓಕೆ, ನೋಡ್ಕೊಳ್ಳಿ. ನಂತರ 2 ಮಾರ್ಕ್ಸ್ ಯಥಾವತ್ತಾಗಿರ್ತವೆ. ಸೇಮ್ ಕ್ವಶನ್, 14 ಮಾರ್ಕ್ಸು. ಇದೇ ರೀತಿ ಪ್ರತಿಯೊಂದು ಪ್ರಶ್ನೆ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಪ್ರಶ್ನೆ ವಿಡಿಯೋ ಪಾಸ್ಟ್ ನೋಡ್ಕೊಳ್ಳಿ. ಓಕೆ, ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಎರಡು ಫ್ರೆಂಡ್ಸ್ 10th ಶೇರ್ ಮಾಡಿ. ಎಲ್ಲ 40+ ಆಗಿರುತ್ತೆ ನೋಡಿ, ಅಂತ ನೋಡ್ಕೊಳ್ಳಿ. ಆರಾಮಾಗಿ 40+ ಕಳಿಸ್ತೀರಾ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಬರ್ತಾವೆ ಅಂತ ಹೇಳಿದ್ದೀನಿ. ಓಕೆ, 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಎಲ್ಲ ಕೂಡ ಕವರ್ ಆಗಿವೆ ಇಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಈಸಿಯಾಗಿ ಕೂಡ ಹೇಳಿದೆ ನಿಮಗೆ ಯಾವ ರೀತಿ ಪ್ರೊಫೈಲ್ ರೈಟಿಂಗ್ನ ಬರೀಬೇಕು, ಎಸ್ಸೇನ ಬರೀಬೇಕು, ಸ್ಟೋರಿ ರೈಟಿಂಗ್ನ ಬರೀಬೇಕು, ಎಲ್ಲ ಕೂಡ ಕವರ್ ಆಗಿವೆ, ನೋಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಕ್ವಶನ್ ಬಿಡಕ್ಕೆ ಹೋಗಬೇಡಿ. ಟ್ರೈ ಮಾಡಿ ಬನ್ನಿ. ಅದು ಕರೆಕ್ಟ್ ಆಗಲಿ ತಪ್ಪಾಗಲಿ ಒಟ್ಟಿನಲ್ಲಿ ಬರೆದು ಬನ್ನಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಈ ಕ್ವಶನ್ ಬರಬೇಕು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ನೆಕ್ಸ್ಟ್ ಯಾವ ಎಕ್ಸಾಮ್ಗಳಿಗೆ ಕ್ವಶನ್ ಬರಬೇಕು, ಪಾಸಿಂಗ್ ಬರಬೇಕು, ಅವ್ರಿಗೆ ಕಮೆಂಟ್ ಮಾಡಿ. ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದರೆ ಎಸ್ ಅಂತ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಇಲ್ಲಿವರೆಗೆ ವಿಡಿಯೋ ನೋಡಿದಾರೆ ಅಂತ. ಓಕೆ, ಎಸ್ ಅಂತ ಕಮೆಂಟ್ ಹಾಕಿ ನೋಡಿ. ಏರ್ ಪೊಲ್ಯೂಷನ್, ಇಲ್ಲಿ ಕೂಡ ಏರ್ ಪೊಲ್ಯೂಷನ್ನೇ. ಸೊ ಏರ್ ಪಾಯಿಂಟು ಏರ್ ಪೊಲ್ಯೂಷನು ಕೇಳ್ತಾರೆ ನೋಡಿ. ಲೆಟರ್ ನಿಮಗೆ 5 ಮಾರ್ಕ್ಸ್ ಕೂಡ ಕೇಳ್ಬೋದು. ಲೆಟರು 5 ಮಾರ್ಕ್ಸ್ ಕೂಡ ಕೇಳ್ಬೋದು. 4 or 5 ಮಾರ್ಕ್ಸ್ ಕೇಳ್ತಾರೆ. ಕೆಲವೊಂದ್ಸಲ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ. ಸೊ ಎಷ್ಟು ಏನು ಪ್ರಶ್ನೆ ಪತ್ರಿಕೆ. ಸೊ ಎಲ್ಲರಿಗೂ ಅರ್ಥ ಆಯ್ತು ನೋಡ್ಕೊತೀನಿ. 4 ಚೆನ್ನಾಗಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಡಿಫ್ರೆಂಟ್ ನೋಡ್ಕೊಳ್ಳಿ. ಅದು ಪ್ಲಸ್ 40+ ವಿಡಿಯೋ ನೋಡ್ಕೊಳ್ಳಿ. ಆರಾಮಾಗಿ ಪಾಸ್ ಇದ್ದೀರಾ, ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.